majority of them up to 70% they have accepted to give the land. ಕೆಲವರು ಶೇರಿಂಗ್ ಕೊಡಿ ಅಂತ ಹೋಗಿ ಮೆಜಾರಿಟಿ ಶೇರಿಂಗ್ ಕೇಳ್ತಾ ಇದ್ದಾರೆ. ದುಡ್ಡು ಬೇಡ ನಮಗೆ ಶೇರಿಂಗ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಾವು ಅದನ್ನೆಲ್ಲ ನೋಡಿ ಅದನ್ನೆಲ್ಲ ಅವ್ರ ಹತ್ರ ಎಲ್ಲ ಚರ್ಚೆ ಮಾಡಿ ನಾವು ಈ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು. ಈಗ ನೀವು ಹೇಳ್ದಂಗೆ ಫಲವತ್ತವಾಗಿದೆ 80% ಜನ ರಿಜೆಕ್ಟ್ ಮಾಡಿದ್ದಾರೆ, ಮೋರ್ ದೆನ್ 50% ರಿಜೆಕ್ಟ್ ಮಾಡಿದ್ದಾರೆ, ಬೇಡ ನಿಮಗೆ ಅಂತ ನಾವು ಸಬ್ಜೆಕ್ಟ್ ಕೈ ಬಿಡ್ತಿದ್ದೋ ಇದನ್ನು. ಈಗೇನು ಕೈ ಬಿಡೋ ಪ್ರಶ್ನೆನೇ ಇಲ್ವಾ? ಈಗಾಗಲೇ ನೋಟಿಫಿಕೇಶನ್ 3 ಹಳ್ಳಿ ಆಗಿದೆ. ನೀವು ಹೇಳಿದ್ರಲ್ಲ ಕೆಲವ್ರಿಗೆ ತ್ರಿಶಂಕು ಸ್ವರ್ಗ ಆಗ್ಬೋದು, ಇದನ್ನು ಸರಿಯಾಗಿ ಯೋಜನೆ ಮಾಡ್ತಾರೋ ಇಲ್ವೋ ಅಂತಕ್ಕಂಥದ್ದು, ದುಡ್ಡು ಕೊಡ್ತಾರೋ ಇಲ್ವೋ, ನಮಗೆ ಶೇರಿಂಗ್ ಕೊಡ್ತಾರೋ ಇಲ್ವೋ, ಇವ್ರು ಸರ್ಕಾರ ಇರ್ತದೋ ಇಲ್ವೋ ಅಂತೇಳಿ. ನಾನು ಇದನ್ನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ರೈತರಿಗೆ ಅಂತಂದರೆ, ಇದು ಸರ್ಕಾರದಿಂದ ಮಾಡ್ತಾ ಇರ್ತಕ್ಕಂಥ ಪ್ರಾಜೆಕ್ಟು. ಹಿಂದೆ ಮಾಡಿದ್ದಂತೂ PPP ಯಾರಿಗೋ ಪ್ರೈವೇಟ್ನವ್ರಿಗೆ ಕೊಟ್ಬಿಟ್ಟು ಅವನು ಹಳ್ಳ ಹಿಡಿಸ್ತಿದ್ದೋ, ಸರಿ ಮಾಡ್ತಿದ್ದೋ. ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ಪು ಹಿಂದೆ ಮಾಡಿದ್ದಂಥದ್ದು, DLF ಕೊಟ್ಟಿದ್ದಂಥದ್ದು. ಇದು ಸರ್ಕಾರದ ಯೋಜನೆ. ಇದು ಸರ್ಕಾರದ